ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಪುಟಾಣಿ ಮಕ್ಕಳೇ. ಯಾರೆಲ್ಲ ನವೋದಯ ಪರೀಕ್ಷೆಗಾಗಿ ತಯಾರಿ ಮಾಡ್ತಾ ಇದ್ದೀರಾ ಅವರಿಗೆ ಮತ್ತೊಮ್ಮೆ ನಮ್ಮ JGM ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ಹಿಂದಿನ ವರ್ಷದ ನವೋದಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವ ಸರಣಿಯ 5ನೇ ವಿಡಿಯೋ ಇದಾಗಿದ್ದು 5ನೇ ವಿಡಿಯೋಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾವು 2020ನೇ ಸಾಲಿನ ನವೋದಯ ಪರೀಕ್ಷೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ. ಸೊ ಈಗ ಆಲ್ರೆಡಿ 4 ವಿಡಿಯೋ ಮಾಡಿದ್ವಿ. ಪ್ರತಿ ವಿಡಿಯೋದಲ್ಲಿ 8 ಪ್ರಶ್ನೆಗಳನ್ನು ಬಿಡಿಸಿದ್ವಿ. ಈಗ ಮೆಂಟಲ್ ಅಬಿಲಿಟಿ ವಿಭಾಗದ ಒಟ್ಟು 40 ಪ್ರಶ್ನೆಗಳಿರ್ತವೆ. 32 ಪ್ರಶ್ನೆಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ಬಿಡಿಸಲಾಗಿದೆ. ಇನ್ನು ಕೊನೆಯ 8 ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಬಿಡಿಸಲಾಗುತ್ತೆ ಮಕ್ಕಳ. ರೈಟ್. ಸೊ ಹಾಗಾದರೆ ಇದರಲ್ಲಿ ಆಯಿತಾ, ಅದಕ್ಕೆ ಮುಂಚೆ ನಾವು ಹೋಗೋದಕ್ಕೆ ಮುಂಚೆ ಏನು ಯೋಚನೆ ಮಾಡ್ಬೇಕು ಮಕ್ಕಳ ಅಂದರೆ, ಯಾರಿಗೆಲ್ಲ ನವೋದಯ ಪರೀಕ್ಷೆಯನ್ನು ಸೀರಿಯಸ್ ಆಗಿ ತೊಗೊಂಡಿರ್ತೀರ ನೀವು ನಿಮ್ಮ ಪೇರೆಂಟ್ಸ್ಗೆ ಹೇಳಿ ನಮ್ಮ ಕೋರ್ಸನ್ನು ಪರ್ಚೇಸ್ ಮಾಡಿಕೊಂಡ್ರೆ, ಸೊ ಈಗ ನಿಮ್ಮೆಲ್ಲ ಒಂದು ಆಫರ್ ಇದೆ. ಏನಪ್ಪ ಅಂದರೆ, ಒಂದು ಕೋಡನ್ನು ಹಾಕಿದರೆ ನೀವು TNE ಅಂತ, ಆಯಿತಾ, TNE50 ಅಂತ ಕೋಡ್ ಹಾಕಿದ್ರೆ ನಿಮಗೆ 50% ಡಿಸ್ಕೌಂಟ್ ಸಿಗುತ್ತೆ. ರೈಟ್. ಸೊ ತಾವು ಹಾಕಬೇಕಾಗಿರುವಂಥದ್ದು TNE50 ಅಂತ ಆ್ಯಡ್ ಮಾಡಬೇಕಾಗತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಬೇರೆ ಏನಾದರೂ ಡೌಟ್ ಇದ್ದರೆ ಈ ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ತಾವು ಕಾಂಟ್ಯಾಕ್ಟ್ ಮಾಡಿದ್ರೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಮಕ್ಕಳ. ರೈಟ್. ಸೊ ಹಾಗಾದರೆ ನಾವು ಮೊದಲು ನೋಡೋದಾದರೆ, ರೈಟ್, ಸೊ ಭಾಗ 9 ಇಲ್ಲೇನಿದೆ ಅಂತಂದರೆ, ಈ ಭಾಗ 9ರಲ್ಲಿ 33ರಿಂದ 36ವರೆಗೆ 4 ಪ್ರಶ್ನೆಗಳಿರ್ತವೆ. ಆ್ಯಸ್ ಯೂಶುವಲ್ ಎಡಭಾಗ ಪ್ರಶ್ನಾ ಚಿಹ್ನೆಗಳಿರ್ತವೆ, ಬಲಭಾಗ ಆಪ್ಷನ್ ಉತ್ತರದ ಆಯಿತಾ ಚಿತ್ರಗಳಿರ್ತವೆ. ರೈಟ್. ಸೊ ಅವರು ಯಾವುದಾದ್ರು ಒಂದು ಏನು ಮಾಡಬೇಕಾಗುತ್ತೆ ಅಂತಂದರೆ, ಎ ಕ್ವಶನ್ ಫಿಗರ್ ಈಸ್ ಆನ್ ದ ಲೆಫ್ಟ್ ಸೈಡ್ ಆ್ಯಂಡ್ 4 ಆನ್ಸರ್ ಫಿಗರ್ ಮಾರ್ಕ್ A, B, C, D are given on the right side. Select the answer figure which can be formed from the cutout pieces. ಲೆಫ್ಟಲ್ಲಿ ಕೊಟ್ಟಿರುವಂಥದ್ದು ಏನಿದೆಯಲ್ಲ ಕ್ವಶನ್ ಚಿತ್ರ, ಅದರಲ್ಲಿ ಕಟ್ ಪೀಸ್ಗಳಿರ್ತವೆ. ಆ ಪೀಸ್ಗಳನ್ನೆಲ್ಲ ಜೋಡಿಸಿದ್ರೆ, ಆ ಕೊಟ್ಟಿರುವಂಥ ಬೇರೆ ಬೇರೆ ಪೀಸ್ಗಳನ್ನ ಜೋಡಿಸಿದ್ರೆ ನಮಗೆ ಯಾವುದು ಬರ್ಬೋದು ಅನ್ನುವಂಥದ್ದನ್ನು ನಾವು ಬಲಭಾಗದಲ್ಲಿರುವಂಥ ಚಿತ್ರ ನೋಡಿ ಆಯ್ಕೆ ಮಾಡಿ ಉತ್ತರಿಸ್ಬೇಕಾಗುತ್ತೆ ಮಕ್ಕಳು. ಬಹಳ ಸಿಂಪಲ್ಲು. ರೈಟ್. ನಾನು ಯಾವಾಗ ಹೇಳ್ತಾ ಹೋಗ್ತೀನಿ ನೋಡಿ, ಸಿಂಪಲ್ಲು. ನೀವು ಮನಸ್ಸು ಮಾಡಿದ್ರೆ ಸಿಂಪಲ್ಲು, ನಾನು ಕಲಿಬೇಕು ಸರ್ ಅಂತ ಅಂದ್ಕೊಂಡ್ರೆ ಸಿಂಪಲ್ಲು. ಯಾವತ್ತೂ ನಾನು ಹೇಗೆ ಯೋಚನೆ ಮಾಡ್ತೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರ್ ಕಷ್ಟ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಕಷ್ಟನೇ. ನಮ್ಮಲ್ಲಿ ಭಾಳ ಸಿಂಪಲಾಗಿ ಹೇಳ್ತಾ ಹೋಗ್ತಾರೆ. ಏನಪ್ಪ ಅಂತಂದರೆ, ಕಷ್ಟ ಅನ್ನುವಂಥ ಮನಸ್ಥಿತಿ ಉಳ್ಳುವಂಥ ಅವನಿಗೆ, ಕಷ್ಟ ಎನ್ನುವ ಮನಸ್ಥಿತಿಯನ್ನು ಮನಸ್ಸು ತುಂಬ ಇಟ್ಕೊಂಡು ಅವನಿಗೆ ನೀರು ಕುಡಿಯೋದು ಸಹ ಕಷ್ಟ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾರೆ. ಆದರೆ ಸುಲಭ ಅಂತ ಅಂದ್ಕೊಂಡಾಗ ನಾನು ಹೇಳ್ದಂಗೆ, ಸೊ ಮರಳು ಕಲ್ಲುಗಳನ್ನು ಬಾಯಲ್ಲಿ ಹಾಕೊಂಡು ಕಡಿದು ಪುಡಿ ಪುಡಿ ಮಾಡ್ಬೋದು. ಆ ಮನಸ್ಥಿತಿ ಇಂಪಾರ್ಟೆಂಟ್. ಅದಕ್ಕೆ ನೀವೇನೇ ಕೆಲಸ ಮಾಡಿ, ಇದು ನನ್ನಿಂದ ಸಾಧ್ಯ ಇದೆ, ನಾನು ಮಾಡ್ತೀನಿ, ನನಗೆ ಕೆಪಾಸಿಟಿ ಐತೆ, ಶಕ್ತಿ ಐತೆ, ತಾಕತ್ತೈತೆ ಅಂತ ಅಂದ್ಕೊಂಡು ನೀವು ಮಾಡಿದಾಗ ಖಂಡಿತವಲ್ಲೂ ಮಾಡ್ತೀರ ಮಕ್ಕಳ ನೀವು. ರೈಟ್. ಸೊ ಹಾಗಾದರೆ ಇದರಲ್ಲಿ ಒಂದು ಪ್ರಶ್ನೆ ನೋಡೋಣ, ಹೇಗಿದೆ ಪ್ರಶ್ನೆ ಎನ್ನುವಂಥದ್ದು. ರೈಟ್. ಇಲ್ಲಿ ಒಂದು ಪ್ರಶ್ನೆ ಕೊಟ್ಟಲಾಗಿದೆ. ಪ್ರಶ್ನೆ ಸಂಖ್ಯೆ 33. ಪ್ರಶ್ನೆ ಸಂಖ್ಯೆ 33. ರೈಟ್. ಇಲ್ಲಿ ಇದರೊಳಗಡೆ 4 ಪೀಸ್ ಇದ್ದಾವೆ. ಇದರೊಳಗಡೆ 4 ಪೀಸ್ ಇದ್ದಾವೆ. ರೈಟ್. ಈ 4 ಪೀಸನ್ನು ಜೋಡಿಸಿದ್ರೆ ಈ 4ರಲ್ಲಿ ಯಾವುದಾದ್ರೂ ಒಂದು ಆಕೃತಿ ಬರುತ್ತೆ. ಯಾವುದಾದ್ರೂ ಒಂದು ಆಕೃತಿ ಬರುತ್ತೆ. ಯಾವುದು ಸರ್ ಅದು ಸಿಗ್ಬಹುದು ನಮಗೆ ಅಂತ ನೋಡೋದಾದ್ರೆ ನೋಡಿ, ತಾವು ಸುಮ್ಮನೆ ಗಮನ ಇಟ್ಟು ಅಬ್ಸರ್ವ್ ಮಾಡೋದಾದ್ರೆ ನೋಡಿ, ಈ ಪೋರ್ಷನ್ ಏನಿದೆ, ಈ ಜಾಗವನ್ನ ಇದ್ರಲ್ಲಿ ತುಂಬಕ್ಕಾಗಲ್ಲ. ಯಾಕಂದ್ರೆ ಇದು ತುಂಬಾ ದೊಡ್ಡದಿದೆ, ಇದು ಸ್ವಲ್ಪ ಚಿಕ್ಕದಿದೆ. ಸೊ ಇಲ್ಲಿ ತುಂಬಕ್ಕಾಗಲ್ಲ, ಇಲ್ಲಿ ತುಂಬಕ್ಕಾಗಲ್ಲ. ಇದನ್ನ ಸೀದಾ ತಂದು ಇಲ್ಲಿ ಹಾಕ್ಬೋದು. ರೈಟ್. ನೋಡಿ ಈ ಕಡೆ ಇದು ಇಲ್ಲಿಗೆ ಹಿಡಿಯುತ್ತೆ. ಸರ್ ನೆಕ್ಸ್ಟು ಸರ್ ಈ ಪೋರ್ಷನ್ ಅನ್ನ ಒಂದು ಇಲ್ಲಿಗೆ ತಂದು ಹಾಕ್ಬೋದು. ರೈಟ್. ನೋಡಿ ಇದು ಇದೇ ಥರ ಬರುತ್ತೆ. ಆಯ್ತಾ. ನೆಕ್ಸ್ಟ್ ಏನು ಮಾಡ್ಬೋದು ನಾವು, ಈ ಪೋರ್ಷನ್ ಅನ್ನ, ರೈಟ್, ಇದನ್ನು ತಂದು ಇಲ್ಲಿಗೆ ಹಾಕಿದರೆ ಇದು ಇಲ್ಲಿಗೆ ಫಿಟ್ ಆಗುತ್ತೆ. ರೈಟ್. ಇನ್ನು ಉಳಿದಿರೋದು ಇದನ್ನು ತಂದು ಹಿಂಗೆ ಉಲ್ಟಾ ಮಾಡಿ ಇಲ್ಲಿ ಹಾಕಿದರೆ ಇಲ್ಲಿಗೆ ಫಿಟ್ ಆಗುತ್ತೆ. ಹಾಗಾಗಿ
ಈ 4 ಪೀಸ್ಗಳನ್ನು ಜೋಡಿಸಿದ್ರೆ ಈ ಉಳಿದಿರುವಂಥ 4ರಲ್ಲಿ ಇದು ಮಾತ್ರ ಬರುತ್ತೆ. ಹಾಗಾಗಿ ಇದು ಬರೋದಿಲ್ಲ, ಇದು ಬರೋದಿಲ್ಲ, ಇದು ಬರೋದಿಲ್ಲ ಅನ್ನುವಂಥದ್ದನ್ನ ತಾವು ನೆನಪಲ್ಲಿಟ್ಕೋಬೇಕಾಗತ್ತೆ. ಸೊ ಪ್ರಶ್ನೆ ಸಂಖ್ಯೆ 33ಕ್ಕೆ ನಮಗೆ ಉತ್ತರ ಸಿಕ್ತು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. 34ಕ್ಕೆ ಸ್ನೇಹಿತರೆ, ಇಲ್ಲೂ ಸಹ ಅಷ್ಟೇ ನೋಡಿ, ಇಲ್ಲಿ 4 ಪೀಸ್ ಇದ್ದಾವೆ. ಈ 4 ಪೀಸಲ್ಲಿ ಯಾವುದನ್ನು ಕೂಡಿಸಿದ್ರೆ ನಮಗೆ ಈ ಇಮೇಜ್ ಬರುತ್ತೆ ಅಂತ ನೋಡೋದಾದರೆ, ಸರ್ ಈ ಮತ್ತು ಇದನ್ನ ಎರಡನ್ನ ಕೂಡಿಸ್ಕೊಂಡ್ರೆ ನಮಗೆ ಸಿಗುತ್ತೆ, ಒಂದಿಲ್ಲ ಅಂತಿಲ್ಲ, ರೈಟ್? ಸೊ ಆಲ್ಮೋಸ್ಟ್ ಅವೆರಡು ಸೇಮ್ ಹೈಟ್ ಇರೋದ್ರಿಂದ ಇದು ಕೂಡಿಸಿದ್ರೆ ಈ ಏನಿದೆ ಇದು ನಮಗೆ ಇದು ಸ್ಕ್ವೇರ್ ಶೇಪ್ ಸಿಗುತ್ತೆ. ಬಟ್ ಇಲ್ಲಿ ನೋಡಿದ್ರೆ ಇದು ರೆಕ್ಟಾಂಗಲ್ ಶೇಪ್ ಬರುತ್ತೆ. ಹಾಗಾಗಿ ಇಲ್ಲಿಗೆ ಇದು ಫಿಟ್ ಆಗೋದಿಲ್ಲ. ನೋಡಿ, ಈ ಪೋರ್ಷನ್ನು ಮತ್ತು ಈ ಪೋರ್ಷನ್ನು ಇವೆರಡನ್ನ ತಂದು ಸೇರಿಸಿದ್ರೆ ರೈಟ್ ನಮಗೆ ಒಂದು ಸ್ಕ್ವೇರ್ ಶೇಪ್ ಸಿಗುತ್ತೆ, ಒಂದು ಸ್ಕ್ವೇರ್ ಶೇಪ್ ಸಿಗುತ್ತೆ, ರೈಟ್? ಸೊ ನನಗೆ ಸ್ಕ್ವೇರ್ ಶೇಪ್ ಎಲ್ಲಿದೆ ಅಂತ ನೋಡೋದಾದರೆ ಕರೆಕ್ಟಾಗಿ ನೋಡಿದ್ರೆ ಇಲ್ಲೂ ಸ್ಕ್ವೇರ್ ಇಲ್ಲ, ಇಲ್ಲೂ ಸ್ಕ್ವೇರ್ ಇಲ್ಲ, ಇಲ್ಲಿ ಮಾತ್ರ ಇದೆ. ನೋಡಿ, ಈ ಜಾಗನ ಇಲ್ಲಿ ತಂದು ಹಾಕ್ಬೋದು. ಇದು ಸೊ ಇದೊಂದು ಪಾರ್ಟು, ಇದೊಂದು ಪಾರ್ಟು. ಸರ್, ಈ ಮಧ್ಯೆ ಇರುವಂಥವು ಎರಡು ಎಲ್ಲಿದಾವಪ್ಪ ಅಂತಂದರೆ ಒಂದನ್ನ ಇಲ್ಲಿಗೆ ತಂದು ಹಾಕ್ಬೋದು, ಒಂದನ್ನ ಇಲ್ಲಿಗೆ ತಂದು ಹಾಕಿದರೆ ಇವೆರಡು ಸೇರಿಕೊಳ್ಳುತ್ತೆ. ಇದು ಬಿಟ್ಟು ಬೇರೆ ಇನ್ನೆಲ್ಲೂ ಹಾಕೋದಕ್ಕೆ ಬರೋದಿಲ್ಲ ಮಕ್ಕಳ. ಸೊ ಇಷ್ಟೇ ನೋಡಿ, ಎಷ್ಟು ಸಿಂಪಲ್ ಆಗಿದ್ದಾವೆ. ಇದ್ರಲ್ಲಿ ನಾವು ಪಾಠ ಮಾಡಬೇಕು ಅಂತ ಏನಿಲ್ಲ, ನಾವು ಪಾಠ ಮಾಡದೆ ಹೋದ್ರೂ ಕೂಡ ನೀವು ಆನ್ಸರ್ ಮಾಡ್ಕೋಬೋದು. ನಿಮ್ಗೆ ಆ ಶಕ್ತಿ ಐತೆ, ಬಟ್ ಏನಾದ್ರು ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಆ ಕ್ವಶನ್ ಅರ್ಥ ಆಗ್ಬೇಕು, ನಾನು ಏನು ಮಾಡಬೇಕು ಅನ್ನೋದು ಅರ್ಥ ಆಯಿತು ಅಂದರೆ ನೀವು ಮಾಡ್ತೀರಾ. ಅದರಲ್ಲೂ ವಿಶೇಷವಾಗಿ ನಮ್ಮ ಗ್ರಾಮೀಣ ಭಾಗದ ರೂರಲ್ ಕನ್ನಡ ಮೀಡಿಯಂ ಮಕ್ಕಳೇನಲ್ವಾ, ನಿಮ್ಮಂಥ ಬುದ್ಧಿವಂತ ಹುಡುಕಿರೂ ಸಿಗೋದಿಲ್ಲ. ನೀವು ಅತ್ಯಂತ ಬುದ್ಧಿವಂತ ಇದ್ದೀರಾ, ನೀವು ಶಾಣೆ ಇದ್ದೀರಾ. ನೀವೇನಪ್ಪ ಅಂದ್ರೆ ಅದನ್ನು ಟ್ರೈ ಮಾಡಬೇಕಷ್ಟೇ, ರೈಟ್? ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ ಮಕ್ಕಳ, ಇಲ್ಲಿ ಅಷ್ಟೇ ಈ 4 ಪೀಸ್ ಇದೆ. ಸರ್, ಇಲ್ಲಿ ಕೂಡಿಸಿದ್ರೆ ಹಿಂಗೆ ಮಧ್ಯ ಬರುತ್ತೆ, ಇಲ್ಲಿ ಮಧ್ಯ ಯಾವುದೇ ಇಲ್ಲದ್ರಿಂದ ಇದು ಅಲ್ಲವೇ ಅಲ್ಲ ಆನ್ಸರು, ರೈಟ್? ಇದರಲ್ಲಿ ನಾವು ಟ್ರೈ ಮಾಡ್ತೀವಿ ಅನ್ನೋದಾದರೆ ಇದು ಬರೋದಿಲ್ಲ, ಯಾಕಂದ್ರೆ ಹಿಂಗೆ ಮಧ್ಯ ಪೀಸ್ ಬರುತ್ತೆ. ಈ ಪೀಸ್ ಈ ಥರ ಟ್ರಯಾಂಗಲ್ ಶೇಪ್ ಪೀಸ್ ಇಲ್ಲವೇ ಇಲ್ಲ. ಸರ್, ಹಾಗಾದರೆ ಇಲ್ಲಿ 1 2 3 4 5, ರೈಟ್? ಇಲ್ಲಿ ನೋಡೋದಾದ್ರೆ 1 2 3 4 5 6 ಪೀಸ್ ಬರ್ತವೆ. ಹಾಗಾಗಿ ಇದು ಬರೋದೇ ಇಲ್ಲ. ಸೊ ಇನ್ನು ಉಳಿದಿರೋದು ಒಂದೇ. ನೋಡಿ, ಈ 4ಅನ್ನು ಜೋಡಿಸಿದ್ರೆ ರೈಟ್, ಸೊ ಈ 2 ಆ ಕಡೆ ಇದೆ, ಇದ್ರ ಮಧ್ಯೆ ಇದು ಬರುತ್ತೆ, ಇದಿದೆ. ಇವು 4ಅನ್ನು ಜೋಡಿಸಿದ್ರೆ ಈ ಚಿತ್ರ ಅಷ್ಟೇ ನಮಗೆ ಸಿಗುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಬಿ ಆಗಿರುತ್ತದೆ. ಈ ಪ್ರಶ್ನೆಗೆ ಉತ್ತರ ಏನಾಗಿರುತ್ತೆ? ಬಿ ಆಗಿರುತ್ತದೆ. ನೆಕ್ಸ್ಟು 36ನೇ ಪ್ರಶ್ನೆ. ಸರ್, ಜೋಡಿಸಿದ್ರೆ ಇದನ್ನು ತಂದಿಲ್ಲ ಹಾಕಿದರೆ ಇಷ್ಟು ಬರುತ್ತಪ್ಪ, ಏನು ತಲೆ ಕೆಡಿಸ್ಕೋಬೇಕಾದಂಥ ಅವಶ್ಯಕತೆ ಇಲ್ಲ. ಇದು ಹಿಂಗೆ ಜೋಡಿಸಿದ್ರೆ, ಇದನ್ನ ಹೀಗೆ ಜೋಡಿಸಿದ್ರೆ ಹೀಗೆ ಬರುತ್ತೆ, ರೈಟ್? ನೋಡಿ, ಈ ಕಡೆ ಈ ಶೇಪನ್ನು ಹೋಲುವಂಥದ್ದು ಯಾವುದಿದೆಯೋ ಅದೇ ಆನ್ಸರ್ ಆಗುತ್ತೆ, ರೈಟ್? ಸೊ ಆಗ ಲೆಕ್ಕ ಹಾಕ್ಕೊಂಡಾಗ ನಮಗೆ ಸರ್ ಎಲ್ಲಿ ಸರ್ ನೋಡ್ತೀನಿ ಅಂತಂದರೆ ಈ ಶೇಪು ಇದು ಬರುತ್ತೆ. ನೋಡಿ, ಎ ಬರಲ್ಲ, ಯಾಕೆಂತಂದರೆ ಇದು ಆಪೋಸಿಟಲ್ಲಿದೆ, ಎ ಬರಲ್ಲ, ರೈಟ್? ಇಲ್ಲಿ ಒಂದು ತ್ರಿಭುಜ ಒಂದು ಸ್ಕ್ವೇರ್ ಬರುತ್ತೆ, ಇಲ್ಲಿ 2 ಸ್ಕ್ವೇರ್ ಇದೆ, ಇದು ಬರಲ್ಲ. ಇಲ್ಲಿ 2 ತ್ರಿಭುಜ ಇದೆ, ಇದು ಬರಲ್ಲ. ಸೊ ಆಬ್ವಿಯಸ್ಲಿ ನಮ್ಗೆ ಇದು ಬರುತ್ತೆ, ರೈಟ್? ಆಪ್ಷನ್ ಡಿ ಏನಿದೆ ಇದು ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತೆ ಮಕ್ಕಳ. ನಮಗೆ ನವೋದಯ ಅನ್ನುವಂಥ ಪರೀಕ್ಷೆಗೆ ಓದ್ತಾ ಇರುವಂಥ ಮಕ್ಕಳು, ನೀವು ಕರೆಕ್ಟಾಗಿ ಇವತ್ತು ನವೋದಯ ಪರೀಕ್ಷೆಗೆ ಏನು ತಯಾರಿ ನಡೆಸೋದಕ್ಕೆ ಶುರು ಮಾಡ್ತೀರಾ, ಇವತ್ತಿಂದ ನಿಮ್ಮ ಬುದ್ಧಿಶಕ್ತಿ ಹಾಗೇ ಹೆಚ್ಚಿಸ್ಕೊಳ್ತಾ ಹೋದರೆ, ಹಾಗೇ ಗ್ರಹಿಸ್ಕೊಳ್ತಾ ಹೋದರೆ ಖಂಡಿತವಾಗ್ಲೂ ಮುಂದೊಂದು ದಿನ ನೀವೇನಾಗ್ತೀರಪ್ಪ ಅಂತ ಒಳ್ಳೆ ಡಾಕ್ಟ್ರು, ಇಂಜಿನಿಯರು ಮತ್ತು IAS KAS ಆಫೀಸರ್ ಆಗ್ತೀರಾ. ಯಾವ ಮಗು ನಾವು ಹೇಳ್ತೀವಲ್ಲ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತೇಳಿ, ಕಾಂಪಿಟೇಟಿವ್ ಎಕ್ಸಾಮ್ ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ಯುಗ ಮಕ್ಕಳ. ನೀವು ಚಿಕ್ಕ ವಯಸ್ಸಿನಲ್ಲೇ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯೋದಕ್ಕೆ ಅಭ್ಯಾಸ ಮಾಡ್ಕೊಳ್ತಾ ಹೋದರೆ ಅದು ನಿಮ್ಗೆ ಅದು ಅಭ್ಯಾಸ ಆಗ್ತಾ ಹೋಗುತ್ತೆ. ನೀವು ಈ ರೀತಿ ಬರೆಯೋದ್ರ ಕರಗತ ಮಾಡ್ಕೊತಾ ಹೋದರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮು ಕಷ್ಟ ಅನ್ಸೋದೇ ಇಲ್ಲ. ಯಾಕೆ ಅನ್ಸಿದ್ರೆ 5ನೇ ಕ್ಲಾಸಲ್ಲಿದ್ದಲೇ ನಾವು ಎಕ್ಸಾಮ್ ಓದ್ ಪಾಸ್ ಮಾಡಿದ್ದೀನಿ ನಾನು, ಇದ್ಯಾವ ಲೆಕ್ಕ ಅನ್ನುವಂಥ ಫೀಲಿಂಗ್ಸ್ ನಿಮಗೆ ಬರುತ್ತಾ ಮಕ್ಕಳ.
ಸೊ ಅದಕ್ಕೆ ನೀವು ಕಲಿಯಬೇಕು, ಓದಬೇಕು. ಚೆನ್ನಾಗಿ ಓದಿದ್ರೆ 100% ನೀವು ನವೋದಯ ಎಕ್ಸಾಮನ್ನು ಪಾಸ್ ಮಾಡ್ತೀರಾ, ರೈಟ್? ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಲಾಸ್ಟು ಈ ಸರಣಿಯ ಅಥವಾ 2020ನೇ ಪೇಪರ್ನ ಆಯ್ತಾ ಕೊನೆಯ ಭಾಗ, ಇದು ಭಾಗ 10, ರೈಟ್? ಸೊ ಭಾಗ 10 ಇದರಲ್ಲಿ 37ರಿಂದ 40ರವರೆಗೆ 4 ಪ್ರಶ್ನೆಗಳಿರ್ತವೆ, ಆಯ್ತಾ? ಸೇ ಕ್ವಶನ್ ಫಿಗರ್ ಇಸ್ ಗಿವನ್ ಆನ್ ದ ಲೆಫ್ಟ್ ಸೈಡ್ ಅಂಡ್ 4 ಆನ್ಸರ್ ಫಿಗರ್ ಮಾರ್ಕ್ಡ್ ABCD ಆರ್ given on the right side. Select the answer figure in which the question figure is hidden or embedded. ಆಯ್ತಾ? ಇಲ್ಲಿ ಕನ್ನಡದಲ್ಲಿ ಹೇಳೋದಾದ್ರೆ, ಸೊ ಎಡಭಾಗದಲ್ಲಿ ಒಂದು ಪ್ರಶ್ನೆಯ ಚಿತ್ರ ಇರುತ್ತೆ, ಬಲಭಾಗದಲ್ಲಿ 4 ABCD ಎಂದು ಗುರುತು ಹಾಕಿರುವಂಥ 4 ಚಿತ್ರಗಳಿರ್ತವೆ. ಎಡಭಾಗದಲ್ಲಿರುವಂತಹ ಆಕೃತಿ ಅಥವಾ ಪ್ರಶ್ನೆಯಲ್ಲಿ ಬರುವಂತಹ ಆಕೃತಿ ಈ ಉತ್ತರಗಳ ಆಕೃತಿಯಲ್ಲಿ ಯಾವುದೋ ಒಂದು ಆಕೃತಿಯಲ್ಲಿ ಒಳಗಡೆ ಅಡಗಿರುತ್ತದೆ, ಹಿಡನ್ ಆಗಿರುತ್ತೆ, ಎಂಬೆಡೆಡ್ ಆಗಿರುತ್ತೆ. ಅದರೊಳಗಡೆ ಇದನ್ನು ಎಲ್ಲಿ ಫಿಟ್ ಆಗುತ್ತೆ ಅನ್ನುವಂಥದ್ದನ್ನು ನೀವು ಕಂಡು ಹಿಡಿದು ಆನ್ಸರ್ ಮಾಡಬೇಕಾಗುತ್ತೆ ಮಕ್ಕಳು. ಅಷ್ಟೇ, ಭಾಳ ಅಂದರೆ ಭಾಳ ಸಿಂಪಲ್, ರೈಟ್? ಸೊ ಹಾಗಾದರೆ ನೋಡೋಣ ಪ್ರಶ್ನೆ ಸಂಖ್ಯೆ, ರೈಟ್? 37 ಇದರಲ್ಲಿ ನೋಡಿ, ಈ ಶೇಪು ತಾವು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಈ ಶೇಪು ಇದನ್ನು ತಗೊಂಡೋಗಿ ಎಲ್ಲಿ ಹಾಕೋಣ ಸರ್? ಇಲ್ಲಿ ಹಾಕೋಣ ಅಂತಂದರೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಇಲ್ಲಿ ಬರುತ್ತೆ, ತೊಂದರೆ ಇಲ್ಲ. ಈ ಶೇಪ್ ಬಂತು, ಬಟ್ ಎಕ್ಸ್ಟ್ರಾ ಗೆರೆ ಇಲ್ಲಿಲ್ಲ, ಕರೆಕ್ಟ್ ಅಲ್ವಾ? ಹಾಗಾದರೆ ಅಲ್ಲಿಲ್ಲ ಅಂತಂದರೆ ಇದೇನಪ್ಪ ಇದು? ರಾಂಗ್. ಸೊ ದಿಸ್ ಇಸ್ ರಾಂಗ್. ಸರ್ ಬಿಗ್ ನೋಡೋಣ, ಈ ಸೆಂಟ್ರ್ ಗೆರೆನೇ ಇಲ್ಲ, ಇಲ್ಲಿ ಗೆರೆನೇ ಇಲ್ಲ, ಹಿಂಗಿದೆ, ತೊಂದರೆ ಇಲ್ಲ. ಬಟ್ ಇಲ್ಲಿ ಗೆರೆ ಇಲ್ಲದ್ರಿಂದ ಬಿ ಆಲ್ಸೋ ರಾಂಗ್, ರೈಟ್? ಇನ್ನು ಸೀನಲ್ಲಿ ನೋಡ್ತೀನಿ ಸರ್ ಅಂತಂದರೆ ನೋಡಿ, ಈ ಕಡೆ ಆಯಿತು, ಈ ಗೆರೆ ಇದೆ, ಇದರಲ್ಲಿ ಇಲ್ಲ ಅಂತಿಲ್ಲ. ಬಟ್ ಇಲ್ಲಿ ಮಧ್ಯೆ ಒಂದು ಗೆರೆ ಬರಬೇಕಿತ್ತು, ಅಲ್ಲೂ ಗೆರೆ ಇಲ್ಲ, ಅಂದರೆ ಈ ಗೆರೆ ಅಲ್ಲಿ ಇಲ್ಲದಿರೋದ್ರಿಂದ ಇದು ರಾಂಗ್. ಸರ್ ಹಾಗಾದ್ರೆ ಎಲ್ಲಿದೆ ಸರ್? ನೋಡಿ ಈ ಕಡೆ ಈ ಶೇಪ್ ಏನಿದೆ, ಈ ಗೆರೆ ಇಲ್ಲಿಂದ ಇಲ್ಲಿಗಿದೆ, ರೈಟ್? ಸೊ ನೆಕ್ಸ್ಟ್ ಈ ಗೆರೆ ನೋಡಿ, ಇದು ರೈಟ್, ಈ ಗೆರೆ ಇಲ್ಲಿದೆ. ನೆಕ್ಸ್ಟ್ 3ನೇ ಗೆರೆ ನೋಡಿ, ಇದು ಇಲ್ಲಿದೆ. ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಡಿ ಆಗಿರುತ್ತೆ ಮಕ್ಕಳ. ಅಂದರೆ ಇದು ಎಲ್ಲಿ ಮ್ಯಾಚ್ ಆಗಿದೆ ಅಂತ ನೋಡ್ತಾ ಹೋದಾಗ ಈ ಸೇಮ್ ಟೈಪ್ ಫಿಗರ್ ಏನಿದೆ ಇದು, ರೈಟ್? ಸೊ ನಮಗೆ ಎಲ್ಲಿದೆ, ರೈಟ್? ಸೊ ಆ ಕೊನೆಯ ಚಿತ್ರದಲ್ಲಿ ಇದೆ ಅನ್ನುವಂಥದ್ದನ್ನ ತಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು 38ನೇ ಪ್ರಶ್ನೆ ನೋಡೋಣ. 38ನೇ ಪ್ರಶ್ನೆ ಬಹಳ ಸಿಂಪಲ್, ನೋಡ್ತಾ ಹೋಗಿ. ನೋಡಿ ಈ ಥರ ಈ ಶೇಪು. ಸರ್ ಇಲ್ಲಿ ಇದರಲ್ಲೂ ಕೂಡ ಅದನ್ನ ಹಾಕಕ್ಕೆ ಬರಲ್ಲ ನೋಡಿ, ಈಗಾಗಲಿ ಎಲ್ಲೂ ಕೂಡ ಇಲ್ಲಿ ಹಾಕಕ್ಕೆ ಬರಲ್ಲ. ಸೊ ದಿಸ್ ಇಸ್ ರಾಂಗ್. ನೆಕ್ಸ್ಟು ನಾವಿನ್ನೂ ನೋಡೋದಾದರೆ ನೋಡಿ, ಈ ಕಡೆ ಇದೊಂದು ಗೆರೆ, ರೈಟ್? ಸೊ ನೆಕ್ಸ್ಟ್ ಇದೊಂದು ಗೆರೆ, 3 ಗೆರೆ. ಸೊ ಆ 3 ಗೆರೆನ ಇಲ್ಲಿ ಹಾಕ್ಬೋದಾ ಸರ್ ಅಂತಂದರೆ ತಾವು ನೋಡಿ, ಈ ಕಡೆ ಇಲ್ಲಿ ಗಮನ ಇಟ್ಟು ನೋಡೋದಾದರೆ ಸರ್ ಎಳಿಬೋದು. ಈ ಗೆರೆನ ಇಲ್ಲಿವರೆಗೆ ಎಳೆದ್ವಿ, 1ನೇ ಗೆರೆ ಅಂತ ಅಂದ್ಕೊಳ್ಳಿ, ಇದು ಗ್ರೀನಲ್ಲಿ ಬರೆದಿರುವಂಥದ್ದು, ರೈಟ್? ಸರ್ ನೆಕ್ಸ್ಟು ಇದು ಇಲ್ಲಿಂದ ಈ ಗೆರೆ ನೋಡಿ, ಇದು ಆಯಿತಾ? ಈಗ ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ, ರೈಟ್? ಇದು ಇಲ್ಲಿಂದ ಇಲ್ಲಿಗೆ. ಸೊ ಹಾಗಾದರೆ ಈ ಚಿತ್ರನ ಇದರಲ್ಲಿ ಹಾಕ್ಬೋದು. ಇದರಲ್ಲಿ ಹಾಕಕ್ಕೆ ಬರಲ್ಲ ಅಂತ ಹೇಳಿದ್ರೆ, ಸರ್ ಇಲ್ಲಿ ತೊಗೊಂಡ್ರೆ ಹಿಂಗಿದೆಯಲ್ಲ ಸರ್ ನೋಡಿ, ಈ ಕಡೆ ಇದನ್ನು ತೊಗೋಬೋದು. ಆಯಿತು, ಈ ಗೆರೆನಾದರೂ ತೊಗೊಂಡೆ ಅಥವಾ ಈ ಗೆರೆನಾದರೂ ತೊಗೊಂಡೆ, ಕರೆಕ್ಟ್ ಅಲ್ವಾ? ಬಟ್ ಇಲ್ಲಿ ಹೀಗೆ ಬರಬೇಕಿತ್ತು, ಆಯಿತಾ? ಅಲ್ಲಿಲ್ಲ, ಇರೋದೇ ಇಷ್ಟು. ಹಾಗಾಗಿ ಇದು ಬರೋದಿಲ್ಲ, ಇದು ಮೊದಲೇ ಬರೋದಿಲ್ಲ ಮಕ್ಕಳ. ನೋಡಿ, ಇದು ಮಕ್ಕಳ ಭಾಳ ಸರಳವಾಗಿ ಮತ್ತು ಭಾಳ ಸಿಂಪಲ್ ಆಗಿ ಯೋಚನೆ ಮಾಡ್ತಾ ಹೋದಾಗ ಇಂತಹ ಎಲ್ಲ ಪ್ರಶ್ನೆಗಳನ್ನು ನಾವು ಸುಲಭವಾಗಿ ಬಿಡಿಸ್ಬೋದು, ರೈಟ್? ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಅದು 39ನೇ ಪ್ರಶ್ನೆ. 39ನೇ ಪ್ರಶ್ನೆ, ರೈಟ್? ಸೊ ತಾವು ನೋಡ್ತಾ ಹೋಗೋಣ. 39ನೇ ಪ್ರಶ್ನೆ ಅಂದರೆ ಸರ್ ಇದು ಈ ಶೇಪು ಹಿಂಗೆ ಒಳಗಡೆ ಇರಬೇಕು, ಇದು ಹಿಂಗೆ ಒಳಗಡೆ ಇರಬೇಕು. ಸರ್ ಎಲ್ಲಿ ಸಿಗುತ್ತೆ ಸರ್? ಇದನ್ನ ಝೆಡ್ ಆಕಾರದಲ್ಲಿ ಹಿಂಗೆ ಹಾಕ್ಕೊಂಡ್ರೆ
ಆಯಿತು ಸರ್, ಇದು ಹೀಗಿದೆ ಅಂತಂದಾಗ ರೈಟ್ ನೋಡಿ ಝೆಡ್ ಆಕಾರದಲ್ಲಿ ಬರಬೇಕು ಹಿಂಗೆ, ಆಯಿತಾ. ಬಟ್ ಎರಡು ಒಳಗಡೆ ಬರಬೇಕು, ಇದು ಹೀಗೆ ಬರುತ್ತೆ, ಇದು ಹೀಗೆ ಬರಬೇಕು, ಅದನ್ನು ತಂದು ಇಲ್ಲಿ ಹಾಕ್ತೀವಿ ಅಂದರೆ, ಬಟ್ ಇಲ್ಲಿ ಈಗಿಲ್ಲ ರೈಟ್. ಸೊ ಹಾಗಾಗಿ ದಿಸ್ ಈಸ್ ನಾಟ್ ಎನ್ ಆನ್ಸರ್, ದಿಸ್ ಈಸ್ ನಾಟ್ ಎನ್ ಆನ್ಸರ್. ಸರ್ ಇಲ್ಲಿಗೆ ಝೆಡ್ ಶೇಪಲ್ಲಿ ತಗೊಬರ್ತೀನಿ ಸರ್ ಅಂತಂದರೆ ರೈಟ್ ನೋಡಿ ಐ ಕ್ಯಾನ್ ಗೆಟ್ ಇಟ್ 1 ಹಿಂಗೊಂದು ತಗೋಬೋದು ರೈಟ್. ಬಟ್ ನೋಡಿ ಹೀಗೆ ಹೋಗುತ್ತೆ, ಒಂದು ಹೀಗೆ ಹೋಗುತ್ತೆ, ದಿಸ್ ಮೇ ಬಿ ಇರ್ಬೋದು, ನೋಡೋಣ. ಸೊ ಇದಿರ್ಬೋದು, ನೋಡೋಣ ಇದು ಸರಿನೋ ಇಲ್ವೋ ಅಂತ ಲಾಸ್ಟಲ್ಲಿ ಚೆಕ್ ಮಾಡೋಣ. ನೋಡಿ ಇದನ್ನು ನಾವು ಈ ರೀತಿ ತೊಗೊಂಡಾಗ, ಇದನ್ನು ಉಲ್ಟಾ ತೊಗೊಂಡಾಗ ಈ ಶೇಪಲ್ಲಿ ಬರುತ್ತೆ, ಬಟ್ ಜಸ್ಟ್ ವೆಯ್ಟ್ ಆ್ಯಂಡ್ ಸಿ. ಸರ್ ಸಿಗೆ ನೋಡೋಣ, ಸಿಗೆ ನೋಡೋಣ. ನೋಡಿ ಮಕ್ಕಳ, ಇಲ್ಲಿ ನೋಡಿದಾಗ ನನಗೆ ನೋಡಿ ಹೀಗಿದೆ ರೈಟ್, ಇದೇ ಥರ ಇದೆ ತೊಂದರೆ ಇಲ್ಲ, ಇದೇ ಥರ ಇದೆ ತೊಂದರೆ ಇಲ್ಲ, ಇದೇ ಥರ ಇದೆ ತೊಂದರೆ ಇಲ್ಲ. ಈ ಶೇಪ್ ಇದೆಯಲ್ವಾ, ಇದು ಇದೆ ಇಲ್ಲಿ, ಸೊ ತೊಂದರೆ ಇಲ್ಲ. ಬಟ್ ಈ ಶೇಪ್ ಒಳಗಡೆ ಇದೆಯಲ್ವಾ, ಇಲ್ಲಿ ಒಳಗಡೆದು ಯಾವುದೂ ಇಲ್ಲವೇ ಇಲ್ಲ. ಸೊ ಆ ಕಡೆ ಇರೋದ್ರಿಂದ ಸೊ ಇದು ಅಲ್ಲ ರೈಟ್. ಸೊ ನಮಗೆ ಇದು ಅಲ್ಲ ಆನ್ಸರ್. ಸರ್ ಹಾಗಾದರೆ ಡಿಗೆ ನೋಡೋಣ ಸರ್. ನೋಡಿ ಶೇಪ್ ನಮಗೆ ಆಯಿತು, ಹೀಗಿದೆ, ಹೀಗಿದೆ, ಇದು ಹೀಗೆ ಬರಬೇಕು, ಇದು ಹೀಗೆ ಬರಬೇಕು ರೈಟ್, ಹೀಗಿಲ್ಲ, ಹಾಗಾಗಿ ಇದು ಅಲ್ಲ. ಹಾಗಾದರೆ ಆನ್ಸರ್ ಏನಾಗುತ್ತೆ ನಮಗೆ, ಇದು ಮಾತ್ರ ಆಗುತ್ತೆ ರೈಟ್. ಸೊ ಬಿ ಈಸ್ ಅವರ್ ಆನ್ಸರ್, ಬಿ ಈಸ್ ಅವರ್ ಆನ್ಸರ್. ಓಕೆ. ಸೊ ಇನ್ನು ಕೊನೆಯ ಪ್ರಶ್ನೆಯನ್ನು ನೋಡೋದಾದರೆ, ಕೊನೆಯ ಪ್ರಶ್ನೆ ನಾವು ನೋಡೋದಾದರೆ ಸರ್ ಎಲ್ಲಿದೆ ಈ ಶೇಪು, ಈ ಶೇಪು ರೈಟ್. ನೋಡಿ ಈ ರೀತಿ ಸರ್, ಇದು ಇಲ್ಲಿ ಗೆರೆ ಇಲ್ಲ, ಇಲ್ಲಿ ಮಧ್ಯಕ್ಕಿದೆ, ತುಂಬ ಗ್ಯಾಪ್ ಇದೆ. ಸೊ ಹಂಗಾಗಿ ಎ ಬಿ ಅಲ್ಲ, ಬಿ ಅಲ್ಲ. ಸರ್ ನೆಕ್ಸ್ಟು ನೋಡೋದಾದರೆ ಕಲರ್ ಚೇಂಜ್ ಮಾಡೋಣ, ಇಲ್ಲಿ ನೋಡೋಣ. ಯಾಕೆ ಸರ್ ಎ ಬಿಟ್ಟು ಮುಂದಕ್ಕೆ ಹೋದ್ರಿ ಅಂತ, ಇರಲಿ ಸುಮ್ಮನೆ ತಾತ ಇರಲಿ ಅನ್ನೋ ಕಾರಣಕ್ಕೆ ಎ ಬಿಟ್ಟು ಮುಂದಕ್ಕೆ ಹೋಗಿದ್ದೀನಿ ರೈಟ್. ಸೊ ನೆಕ್ಸ್ಟು ನೋಡೋಣ, ಇಲ್ಲಿ ಭಾಳ ಅರ್ವ ಬರುತ್ತೆ, ಈ ಮಧ್ಯೆ ಗೆರೆ ಬಂದೇ ಇಲ್ಲ. ಸೊ ಹಾಗಾದರೆ ಸಿ ಕೂಡ ರಾಂಗ್ ಆಗುತ್ತೆ, ಸಿ ಕೂಡ ರಾಂಗ್ ಆಗುತ್ತೆ ರೈಟ್. ಸರ್ ಇನ್ಯಾವುದಿದೆ ಸರ್ ಹಾಗಾದರೆ, ನೋಡಿ ಈ ಕಡೆ ಎಗೆ. ಸರ್ ಡಿಗೆ ಬರೋಣ, ಡಿಗೆ ರೈಟ್ ಹೀಗಿದೆ. ಸೊ ಡಿಗೆ ಹೀಗಿರೋದ್ರಿಂದ ನಾವು ಯೋಚನೆ ಮಾಡೋಣ, ರೈಟ್. ಅಥವಾ ನೋಡಿ ಈ ಪೋರ್ಷನ್ಗೆ ಇದನ್ನು ತಂದು ಹಾಕ್ಬೋದು, ಆಲ್ಮೋಸ್ಟ್ ಅದೇ ಥರ ಕಾಣುತ್ತೆ. ಸರ್ ಏನಲ್ಲಿ ಹೀಗಿದೆ ಆಯಿತಾ, ಏನಲ್ಲಿ ಹೀಗಿದೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ ರೈಟ್. ನೋಡಿ ಇಲ್ಲಿ ಆಲ್ಮೋಸ್ಟ್ 60 ಡಿಗ್ರಿನಲ್ಲಿ ಇದ್ದಾವೆ ಎರಡು ಗೆರೆ, ಆಲ್ಮೋಸ್ಟ್ 60 ಡಿಗ್ರಿ ಇದೆ. ಬಟ್ ಏನಲ್ಲಿ ಇವೆರಡು ಗೆರೆ 90 ಡಿಗ್ರಿನಲ್ಲಿದೆ. ಇವೆರಡು ಗೆರೆ ಎಷ್ಟಿದೆಯಪ್ಪ, 90 ಡಿಗ್ರಿಲಿದೆ. ಹಾಗಾಗಿ ಇದು ಅಲ್ವೇ ಅಲ್ಲ. ಸೊ ಉಳಿದಿರೋಂಥದ್ದು ಇದೆ, ಆ ಜಾಗ ಇಲ್ಲಿದೆ. ಇದು ಹೇಳ್ತಾ ಈ ಪ್ರಶ್ನೆಗೆ ಡಿ ಉತ್ತರ ಆಗಿರುತ್ತೆ ಮಕ್ಕಳ ರೈಟ್. ಎಸ್ ಮಕ್ಕಳ, ಈ ಭಾಗದ ಅಥವಾ ಈ 5ನೇ ವಿಡಿಯೋದಲ್ಲಿ ನಾವು ಕೊನೆಯ 8 ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೀವಿ ಆಯಿತಾ. ನೀವೆಲ್ಲರೂ ಹೀಗೆ ನೋಡ್ತಾ ಇರಬೇಕು, ನೀವು ನೋಡಿ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ, ಸಾಧ್ಯವಾದಷ್ಟು ನಮ್ಮ ಕೋರ್ಸನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಬಹುತೇಕ 2020ರಿಂದ ಇಲ್ಲಿಯವರೆಗೆ ಆಗಿರುವಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳ ಮೆಂಟಲಿಟಿ ಸೆಕ್ಷನ್ನ ನಾನೇ ನಿಮಗೆ ಬಿಡಿಸ್ಕೊಡ್ತೀನಿ ಆಯಿತಾ. ಸೊ ನೀವು ಕಲ್ತ್ಕೋಬೋದು, ಕಲಿಯೋದಕ್ಕೆ ಭಾಳ ಈಸಿ ಆಗುತ್ತೆ, ಇದು ತುಂಬ ಸರಳ ಅಂತ ಅನಿಸುತ್ತೆ. ಸೊ ನೀವೆಲ್ಲ ಕಲ್ತಾದ್ಮೇಲೆ ಎಕ್ಸಾಮ್ ಬರೆಯೋದಕ್ಕೆ ಭಾಳ ಅನುಕೂಲ ಆಗುತ್ತೆ. ಸೊ ತಾವೆಲ್ಲರೂ ಕೂಡ JJM ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೂ ಲಾಗಿನ್ ಆಗಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಮತ್ತು ಇದರ ಟಾರ್ಗೆಟ್ ಏನು ನವೋದಯ ಎಕ್ಸಾಮ್ ಇದೆ, ಈ ಪ್ರೋಗ್ರಾಮನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಇದು ಕೇವಲ 500 ರೂಪಾಯಿ ಆಗುತ್ತೆ ಅಷ್ಟೇ, 50% ಡಿಸ್ಕೌಂಟ್ ಇರೋದ್ರಿಂದ 500 ರೂಪಾಯಿ ಆಗುತ್ತೆ. ತಾವು TNE ಟಾರ್ಗೆಟ್ ನವೋದಯ ಎಕ್ಸಾಮ್ 50 ಅಂತ ಕೋಡ್ ಹಾಕಿದರೆ ನಿಮಗೆ 50% ಡಿಸ್ಕೌಂಟ್ ಸಿಗುತ್ತೆ. ಪರ್ಚೇಸ್ ಮಾಡಿ. ಒಳ್ಳೆಯದಾಗಲಿ. ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಧನ್ಯವಾದಗಳು.